ನಮಸ್ಕಾರ ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ಸಿರಸಿನಲ್ಲಿ ನಡೆದಿರುವಂತಹ ಫಲಪುಷ್ಪ ಪ್ರದರ್ಶನದ ಮೊದಲನೇ ಭಾಗ, ಅಂದರೆ ಅದರಲ್ಲಿ ಯಾವ್ಯಾವ ರೀತಿ ಹೂ ಗಿಡಗಳೆಲ್ಲ ಬಂದಿತ್ತು, ಹೂವಿನಿಂದ ಮಾಡಿರುವಂತಹ ಕಲಾಕೃತಿಗಳು ಮತ್ತು ಯಾವ್ಯಾವ ಗಿಡಗಳೆಲ್ಲ ಸೇಲ್ಗೆ ಇತ್ತು, ರೇಟೆಲ್ಲ ಎಷ್ಟು ಅನ್ನೋದನ್ನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫಲಪುಷ್ಪ ಪ್ರದರ್ಶನ. ನೀವು ಕೂಡ ನನ್ನ ಹಿಂದಿನ ವಿಡಿಯೋನ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ, ಎಂಡ್ ಕಾರ್ಡಲ್ಲಿ ಲಿಂಕ್ನ ಶೇರ್ ಮಾಡಿರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಅದರ ಮುಂದಿನ ಭಾಗನ ಹಾಕ್ತೀನಿ. ಅಂತಂದರೆ ಹೂವಿನಿಂದ ಮಾಡಿರುವಂಥ ರಂಗೋಲಿಗಳು, ಕಾಳು ಮೆಣಸಿನ ಆರತಿ ತಟ್ಟೆಗಳು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅವರ ನೈಪುಣ್ಯತೆಯನ್ನು ಎತ್ತಿ ತೋರಿಸ್ತಾ ಇತ್ತು. ಎಲ್ಲದರಲ್ಲೂ ಕೂಡ ಎಷ್ಟು ಬ್ರಿಲಿಯಂಟಾಗಿ ಆ ರಂಗೋಲಿಗಳನ್ನು ಮತ್ತು ಆರತಿ ತಟ್ಟೆನ ನಿರ್ಮಿಸಿದ್ರು ಅಂತಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ನೀವು ಕೂಡ ಅದನ್ನು ನೋಡ್ಕೊಂಡು ಬನ್ನಿ. ಈ ಹಿಂದಿನ ವಿಡಿಯೋದಲ್ಲಿ ಕೂಡ ತುಂಬಾ ಈ ಫ್ಲವರ್ ಶೋದ ಯಾವ್ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಬನ್ನಿ ನೋಡೋಣ. ಈ ಕಾಳು ಮೆಣಸಿನ ರಂಗೋಲಿಗಳು ಆರತಿ ತಟ್ಟೆನಲ್ಲಿ ಮಾಡಿರುವಂಥದ್ದು, ಅಂದರೆ ಪ್ಲೇಟ್ ಇರುತ್ತಲ್ಲ ಅದರಲ್ಲಿ ಮಾಡಿರುವಂಥದ್ದು. ಕಾಳು ಮೆಣಸಿಗೆ ಬಣ್ಣನ ಕೊಟ್ಬಿಟ್ಟು ಈ ರೀತಿ ಮಾಡಿದ್ದಾರೆ. ನೋಡಿ ಇವರ ಕೌಶಲ್ಯನ ಯಾವ ರೀತಿ ಇದೆ ಅಂತ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಆರತಿ ತಟ್ಟೆಗಳಿಗೆಲ್ಲ ಬಹುಮಾನಗಳನ್ನು ಕೂಡ ವಿತರಿಸಿದ್ದಾರೆ. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್, ಸಮಾಧಾನಕರ ಅಂತ ತುಂಬ ಬಹುಮಾನಗಳನ್ನು ಕೂಡ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಏನು ಅಂತೆಲ್ಲ ನನಗೆ ಗೊತ್ತಿಲ್ಲ. ಅಲ್ಲಿ ಹಾಕಿದಾರಲ್ಲ ಯಾವ್ಯಾವುದಕ್ಕೆ ಫಸ್ಟ್ ಪ್ರೈಸ್ ಬಂದಿದೆ, ಯಾವ್ಯಾವುದಕ್ಕೆ ಸಮಾಧಾನಕರ ಸಿಕ್ಕಿದೆ ಅಂತೆಲ್ಲ, ಅದಕ್ಕಾಗಿ ಇವುಗಳಿಗೆ ಪ್ರೈಸ್ ಇದೆ ಅಂತ ತಿಳ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸ್ವಲ್ಪ ಬೇಗ ಬೇಗ ವೀಡಿಯೋನ ಮಾಡೋದಕ್ಕೆ ಆಯಿತು, ಯಾಕಂತಂದರೆ ತುಂಬಾ ಜನ ಇದ್ದರು. ಎಲ್ರಿಗೂ ಅವಕಾಶ ಸಿಗಬೇಕಲ್ವ ನೋಡೋದಕ್ಕೆ. ಪ್ರತಿಯೊಂದು ಆರತಿ ತಟ್ಟೆ ಕೂಡ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಪ್ರತಿಯೊಂದನ್ನು ಕಾಳು ಮೆಣಸಿಂದನೇ ಮಾಡಿರುವಂಥದ್ದು, ಅಂದರೆ ಪೆಪ್ಪರ್ ಇರುತ್ತಲ್ಲ ಅದರಿಂದ ಮಾಡಿರುವಂಥದ್ದು. ಆ ಪೆಪ್ಪರ್ಗೆ ಕಲರ್ ಮಾಡಿಕೊಂಡು ಕೂಡ ಮಾಡಿದ್ದಾರೆ. ನೋಡ್ತಾ ಹೋಗಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಹೂವಿನಿಂದ ಮಾಡಿರುವಂಥ ರಂಗೋಲಿಗಳು, ಇವುಗಳನ್ನು ಕೂಡ ತುಂಬಾ ಚೆನ್ನಾಗಿ ಹಾಕಿದ್ರು. ಪ್ರತಿಯೊಂದನ್ನು ಕೂಡ ಹೂವಿಂದನೇ ಮಾಡಿರುವಂಥದ್ದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹಾಗೆ ಮುಂದೆ ನೋಡ್ತಾ ನೋಡ್ತಾ ತರಕಾರಿಗಳಿಂದ ಮಾಡಿರುವಂತಹ ಕಲಾಕೃತಿಗಳು ಕೂಡ ಇದೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ನೋಡಿ ತಬಲನ ಮಾಡಿದ್ದಾರೆ.
ನೋಡ್ತಾ ಹೋಗಿ, ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಈ ಹೂಗಳನ್ನು ಮತ್ತು ಕಾಳು ಮೆಣಸನ್ನು ಎಲ್ಲ ಪ್ರದರ್ಶನಕ್ಕೆ ಅಂತ ಇಟ್ಟಿದ್ರು. ಅವುಗಳಿಗೆ ಆದ ಬೇರೆ ಬೇರೆ ಹೆಸರುಗಳೆಲ್ಲ ಇದೆ. ಅವುಗಳನ್ನೆಲ್ಲ ಅಲ್ಲಿ ಬರೆದು ಇಡಲಾಗಿತ್ತು. ಅಂದರೆ ಅವುಗಳ ಕಲೆಕ್ಷನ್ನ ಒಬ್ಬರು ಮಾಡಿ ತಂದಿಟ್ಟಿದ್ದಾರೆ. ಯಾರ್ಯಾರು ಇಟ್ಟಿದ್ದಾರೆ ಅಂತ ಅವುಗಳ ಹೆಸರು ಕೂಡ ಹಾಕಿದ್ದಾರೆ. ನೋಡಿ, ಬೇರೆ ಬೇರೆ ಹಣ್ಣುಗಳು, ಕಾಡಲ್ಲಿ ಸಿಗುವಂಥದ್ದು ಕೆಲವೊಂದೆಲ್ಲ. ಬಿಳೆ ಬದನೆ ಅಂತ ಇದೆ. ಇದು ತುಂಬಾ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ರು. ತರಕಾರಿಗಳನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ರು. ಕಬ್ಬನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ರು. ಬಾಳೆಗೊನೆ, ಯಾವ್ಯಾವ ವೆರೈಟಿ ಬಾಳೆಗೊನೆ ಅಂತ ಬರೆದಿಟ್ಟಿದ್ರು. ನೋಡಿ, ತರಕಾರಿಗಳಿಂದ ಮಾಡಿರುವಂಥ ಕಲಾಕೃತಿಗಳು. ಬೇರೆ ಬೇರೆ ವ್ಯಕ್ತಿಗಳನ್ನು ಕಲ್ಲಂಗಡಿ ಹಣ್ಣಿಂದೆಲ್ಲ ಅವರ ಆಕಾರಗಳನ್ನೆಲ್ಲ ಮಾಡಿ ಇಟ್ಟಿದ್ದಾರೆ. ಅವರ ಚಾಕಚಕ್ಯತೆ, ಕೌಶಲ್ಯಕ್ಕೆ ಒಂದು ಸಲಾಮ್. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇವುಗಳನ್ನೆಲ್ಲ ಕೈಯಿಂದ ತಯಾರಿಸಿರುವಂಥದ್ದು. ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದಾರೆ, ಯಾರಿಗಾದರೂ ಬೇಕಾದರೆ ತರಿಸ್ಕೊಳ್ಬೋದು ಅಂತ. ಯಾರು ಏನು ಅಂತೆಲ್ಲ ನನಗೆ ಗೊತ್ತಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಇತ್ತು, ಅದಕ್ಕೆ ವಿಡಿಯೋ ಮಾಡಿದ್ದೀನಿ. ಯಾರಿಗಾದರೂ ಬೇಕಾದರೆ ತರಿಸ್ಕೋಬೋದು ಅಂತ ಅನಿಸುತ್ತೆ, ಅದಕ್ಕೇ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತಾರೆ. ಆ ಫ್ಲವರ್ಗಳಿಗಷ್ಟೇ ಕಾಂಟ್ಯಾಕ್ಟ್ ನಂಬರು ಅಂತ ಅನಿಸುತ್ತೆ, ಇದಕ್ಕೆಲ್ಲ ಇಲ್ಲ ಅಂತ ಅನಿಸುತ್ತೆ. ಇದು ಬಾಳೆ ನಾರಿರುತ್ತಲ್ಲ, ಅದರಿಂದ ಮಾಡಿರೋವಂಥದ್ದು. ಕೆಲವೊಂದು ಬೆತ್ತದ ಐಟಮಿಂದ ಮಾಡಿರೋವಂಥದ್ದೆಲ್ಲ ಇದೆ. ಭತ್ತದ ಹುಲ್ಲಿನ, ಅಂದರೆ ಬೆಳೆ ಹುಲ್ಲು ಅಂತ ಹೇಳ್ತೀವಿ, ಅದರಿಂದ ಮಾಡಿರೋವಂಥದ್ದು ಕೂಡ ಇದೆ. ತೆಂಗಿನ ನಾರಿನಿಂದ ಮಾಡಿರೋವಂಥದ್ದು ತುಂಬಾ ಐಟಮ್ಗಳಿತ್ತು. ಇದೆಲ್ಲ ಬಾಳೆನಾರು, ಅಂದರೆ ಬಾಳೆಪಟ್ಟೆ ಅಂತ ಹೇಳ್ತೀವಿ, ಅದರಿಂದ ಮಾಡಿರುವಂಥದ್ದು. ನೋಡಿ ಫ್ರೆಂಡ್ಸ್, ಇದು ಆನೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನೋಡಿ ಫ್ರೆಂಡ್ಸ್, ಗ್ರೋ ಬ್ಯಾಗ್ಗಳನ್ನೆಲ್ಲ ಮಾರೋದಕ್ಕೆ ತೊಗೊಂಡು ಬಂದಿದ್ದರು. ತುಂಬ ಗಟ್ಟಿಯಾಗಿರುವಂಥ ಗ್ರೋ ಬ್ಯಾಗ್ ಇದು. ಇದಕ್ಕೆ ಅಮೌಂಟ್ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು, ಆದರೂ ಕೂಡ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಹೇಳ್ತಾಯಿದ್ರು. ಬಟ್ಟೆಯಿಂದ ಮಾಡಿರುವಂಥ ಗ್ರೋ ಬ್ಯಾಗ್ಗಳು.
ಹಾಗೆ ಕೆಲವಷ್ಟು ಈ ರೀತಿ ಐಟಮ್ಗಳೆಲ್ಲ ತುಂಬಾ ಮಾರಾಟಕ್ಕೆ ಬಂದಿತ್ತು. ಪುಸ್ತಕಗಳು ಕೂಡ ಸೇಲ್ಗೆ ಇತ್ತು. ಕೋಳಿಗಳೆಲ್ಲ ಪ್ರದರ್ಶನಕ್ಕೆ ಬಂದಿತ್ತು. ನೋಡಿ, ಮೊಲ ಬಂದಿದೆ, ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಕ್ಯೂಟಾಗಿತ್ತು ಈ ಮೊಲಗಳು. ಉಪ್ಪಿನಕಾಯಿಗಳು, ಹಪ್ಪಳ, ಸಂಡಿಗೆ, ತುಂಬಾ ವಿಧವಾದ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಎಲ್ಲ ಮಾರೋದಕ್ಕೆ ಬಂದಿತ್ತು. ನೋಡಿ, ತೋಟಗಾರಿಕಾ ಇಲಾಖೆಯಲ್ಲಿ ಗುಲಾಬಿ ಗಿಡನ ಯಾವ ರೀತಿ ಮಾಡಿ ಇಟ್ಟಿದ್ದಾರೆ ಅಂತ. ಕೆಳಗಡೆ ಎಲ್ಲ ಹಾಸ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇವುಗಳೆಲ್ಲ ಕೈಯಿಂದ ಮಾಡಿರುವಂಥದ್ದು. ಈ ಚೊಂಬು ಮತ್ತು ದೊಡ್ಡ ಲೋಟಕ್ಕೆ, ಹಾಗೆ ಬಟ್ಲಿಗೆ, ಇವುಗಳಿಗೆಲ್ಲ ಮಣಿಯಿಂದ ಈ ರೀತಿ ನೈಗೆನ ಮಾಡಿದ್ದಾರೆ. 1000 ರೂಪಾಯಿ ಅಂತ ಹೇಳ್ತಾ ಇದ್ರು, 1500 ಹೀಗೆ ಇದೆ. ಇದು ಮದುವೆ ಮನೆಗಳಲ್ಲಿ ತುಂಬ ಬಾಳಿಕೆ ಬರುತ್ತೆ. ಅಂದರೆ ತುಂಬ ವಿಶೇಷಗಳು, ದೊಡ್ಡ ದೊಡ್ಡ ವಿಶೇಷಗಳೆಲ್ಲ ಇರುತ್ತಲ್ಲ, ಅವುಗಳಲ್ಲೆಲ್ಲ ಬಾಳಿಕೆ ಬರುತ್ತೆ. ಬಾಗಿಲು ತೋರಣ, ತುಂಬಾ ಐಟಮ್ಗಳು ಮಾರಾಟಕ್ಕೆ ಇದ್ವು. ಇವುಗಳಂತೂ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ನೈಗೆ ಮಾಡಿದ್ದಾರೆ ಮಣಿಯಿಂದ. ಇಟ್ಸ್ ಲುಕ್ ಸೋ ಬ್ಯೂಟಿಫುಲ್. ಯಾರೆಲ್ಲ ಫಲಪುಷ್ಪ ಪ್ರದರ್ಶನಕ್ಕೆ ಹೋಗಿಲ್ಲ ಅವರಿಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ. ಪಾರ್ಟ್ 1 ವಿಡಿಯೋನ ಯಾರೆಲ್ಲ ನೋಡಿಲ್ಲ ಅವರು ಕೂಡ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.